ಮುಂದಿನ ಕ್ಷೇತ್ರ ದೇವದುರ್ಗ ವಿಧಾನಸಭಾ ಕ್ಷೇತ್ರ. ಅಲ್ಲಿ ಏನಾಗಿತ್ತಾಗಾದ್ರೆ 2023ರಲ್ಲಿ ಅಲ್ಲಿ ಬಿಜೆಪಿಯಿಂದ ಶಿವನಗೌಡ ನಾಯಕ್ ಸ್ಪರ್ಧೆ ಮಾಡಿದ್ರು, ಸೋತ್ರು. ಇನ್ನು ಜೆಡಿಎಸ್ ನಿಂದ ಕರೆಮ್ಮ ಅವರು ಸ್ಪರ್ಧೆ ಮಾಡಿ ಗೆದ್ದಿದ್ದಾರೆ. ಸೊ ಕರೆಮ್ಮ ಅವರು 99,544 ಮತಗಳನ್ನ ತೆಗೆದುಕೊಂಡು ಗೆದ್ದಿದ್ದಾರೆ. ಸೊ ಈ ಕ್ಷೇತ್ರ ಜೆಡಿಎಸ್ಗೆ ಹೋಗ್ಬಿಡುತ್ತಾ ಅಂತ ಭಾಳ ಲೀಡಲ್ಲಿ ಗೆದ್ದಿದ್ದಾರೆ. ಕರೆಮ್ಮ ಅವರು ತುಂಬ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರುವಂಥವ್ರು. ಶಿವನಗೌಡ ನಾಯಕರಷ್ಟು ಅಗ್ರೆಸಿವ್ ಇಲ್ಲದೆ ಇದ್ರು ಕೂಡ ರಾಜಕೀಯವಾಗಿ ಯಾವ ರೀತಿಯಾಗಿ ಮಾಡಬೇಕು ಆ ರೀತಿಯಾಗಿ ಮಾಡ್ತಾರೆ. ಯಾಕಂತ ಹೇಳಿದ್ರೆ ನಾವು 2023 ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಭಾಷಣಗಳನ್ನು ನೋಡಿದಾಗ ಆ ರೆಬಲ್ ಭಾಷಣಗಳು ಕೆರಮ್ಮ ಅವರಲ್ಲಿ ಇರಲಿಲ್ಲ. ಇವತ್ತಿಗೂ ಕೂಡ ವಿಧಾನಸಭೆ ಒಳಗಡೆ ಕೂಡ ಏನ್ ಮಾಡ್ಬೇಕು, ಎಷ್ಟು ಮಾತಾಡ್ಬೇಕು, ಅವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಷ್ಟೇ ಮಾತಾಡೋದು. ಆದ್ರೆ ಶಿವನಗೌಡ ನಾಯಕ್ ಹಿಂದೆ ಮಾಜಿ ಸಚಿವರಾಗಿದ್ದಂಥವ್ರು, ಸಂಸದರಾಗಿದ್ದಂಥವ್ರು. ಹೀಗಾಗಿ ಇಂಥವ್ರ ವಿರುದ್ಧ ಕೆರಮ್ಮ ಅವರು ಗೆಲ್ತಾರ ಅನ್ನುವಂತಹ ಪ್ರಶ್ನೆಗಳು ಬಹಳಷ್ಟು ಜನರಿಗೆ ಉಟ್ಕೊಂಡಿದ್ವು. ಆದ್ರೆ ಚುನಾವಣೆ ಇನ್ನೂ 2-3 ತಿಂಗಳು ಇರಬೇಕಾದ್ರೇನೆ ಕ್ಷೇತ್ರದ ಜನರು, ಹೊರಗಡೆ ಇರೋರು ಬೇರೆ ಮಾತಾಡ್ತಿದ್ರು, ಆದ್ರೆ ಕ್ಷೇತ್ರದ ಒಳಗಿನ ಜನರು ಮಾತಾಡ್ತಿದ್ರು. ಇಲ್ಲಿ ಫೈಟ್ ಬಿಟ್ವೀನ್ ಜೆಡಿಎಸ್ ವರ್ಸಸ್ ಬಿಜೆಪಿ, ಕೆರಮ್ಮ ವರ್ಸಸ್ ಶಿವನಗೌಡ ನಾಯಕ್. ಬಹುತೇಕ ಕೆರಮ್ಮ ಅವರು ಈ ಬಾರಿ ಗೆಲ್ತಾರೆ ಅಂತ ಹೇಳ್ಬಿಟ್ಟು ಅದೇ ರೀತಿಯಾಗಿ ಫಲಿತಾಂಶನೂ ಬಂತು. ಅದು ಇಷ್ಟು ದೊಡ್ಡ ಮಟ್ಟದ ಲೀಡಲ್ಲಿ ಗೆಲ್ತಾರೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕಾಂಗ್ರೆಸ್ 3ನೇ ಸ್ಥಾನಕ್ಕೆ ಹೋಯ್ತಿಲ್ಲಿ. ಈ ಬಾರಿನೂ ಕೂಡ ಸಹಜವಾಗಿ ರಾಯಚೂರಲ್ಲಿ 2-3 ಕ್ಷೇತ್ರದಲ್ಲಿ ಜೆಡಿಎಸ್ ನ ಪ್ರಭಾವ ಇದೆ. ಆ ಕ್ಷೇತ್ರಗಳನ್ನ ಬಿಟ್ಕೊಡ್ಬಹುದು. ದೇವದುರ್ಗ ವಿಧಾನಸಭಾ ಕ್ಷೇತ್ರವನ್ನ ನಮಗ್ ಬಿಟ್ಕೊಡಿ ಅನ್ನುವಂತ ಒಂದು ಪಟ್ಟನ್ನ ಜೆಡಿಎಸ್ ಅವರು ಇಟ್ಟೇ ಇರ್ತಾರೆ.